ವೀಕ್ಷಕರೇ ನಮಸ್ಕಾರ. ಕಲಬುರಗಿಯಲ್ಲಿ ಕೋಟ್ಯಾಂತರ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದ ಕಥೆ ಇದು. ಹಾಳು ಬಿದ್ದ ಕಲಬುರಗಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್. ಈ ಥೀಮ್ ಪಾರ್ಕಿಗೆ ಸರ್ಕಾರ ನಿಯೋಜನೆ ಮಾಡಿದ್ದ ಹಣ ಇವತ್ತು ಸಮುದ್ರಕ್ಕೆ ಹೋಮ ಬಿಟ್ಟಂತಾಗಿದೆ. ಜನರ ಟ್ಯಾಕ್ಸ್ ಹಣ ಇಷ್ಟು ನಿಮಗೆ ನಿರ್ಲಕ್ಷ್ಯನ? ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ರಾಜ್ಯದ ಪ್ರತಿಯೊಂದು ಅಭಿವೃದ್ಧಿಗೂ ಕೂಡ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದ ಹಣವನ್ನು ಖರ್ಚು ಮಾಡುತ್ತೆ. ಆ ಹಣ ಸುಖ ಸುಮ್ಮನೆ ಆಕಾಶದಿಂದ ಬೀಳೋದಲ್ಲ, ಬದಲಾಗಿ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೊಡುವ ತೆರಿಗೆಯ ಒಂದೊಂದು ನಾಣ್ಯ. ಅದನ್ನು ನೀವು ಈ ಪರಿ ಪೋಲ್ ಮಾಡೋದಾದರೆ ನಿಮ್ಮನ್ನು ಕೇಳೋರು ಯಾರೂ ಇಲ್ವಾ? ಹಾಗಾದರೆ ಆ ಥೀಮ್ ಪಾರ್ಕಿಗೆ ಖರ್ಚಾದ ಹಣ ಎಷ್ಟು? ಆ ಥೀಮ್ ಪಾರ್ಕ್ನಲ್ಲಿ ಇವತ್ತು ನಾಗರಿಕರು ಸವಲತ್ತುಗಳನ್ನು ಮತ್ತು ಅನುಕೂಲಗಳನ್ನು ಪಡೀತಿದ್ದಾರಾ? ಹಾಗಾದರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ನ ಕಥೆ ಏನು? ಕಲಬುರಗಿಯಲ್ಲಿ ಕೋಟ್ಯಾಂತರ ತೆರಿಗೆ ಹಣ ನೀರಿನಲ್ಲಿ ಹೋಮ. ಪಾಳು ಬಿದ್ದ ಕಲಬುರಗಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ದಶಕ ಕಳೆದರೂ ಮುಗಿಯದ ಕಾಮಗಾರಿ. ಸಾರ್ವಜನಿಕರ ಫ್ರೀಡಂ ಕಸಿದುಕೊಂಡು ಕುಡಾ ಬಡಾವಣೆ. 18 ಎಕರೆ ವಿಶಾಲ ಉದ್ಯಾನವನವೀಗ ಮುಳ್ಳು ಕಂಟಿಗಳ ಸಾಮ್ರಾಜ್ಯ ಆಗಿದೆ. ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ ಸ್ಥಳೀಯರು. ಸುಂದರ ಪ್ರವಾಸಿ ತಾಣ ಆಗಬೇಕಿದ್ದ ಜಾಗ ಅನೈತಿಕ ಚಟುವಟಿಕೆಯ ತಾಣ ಆಗಿದೆ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಗೆ ಹಳಿ ತಪ್ಪಿದ ಯೋಜನೆ. ಹಳ್ಳ ಹಿಡಿದ ಧರಿಯಾಪುರ ಮಹತ್ವಾಕಾಂಕ್ಷೆಯ ಯೋಜನೆ. KKRDBಯ 3.15 ಕೋಟಿ ಅನುದಾನ ನೀರಿನಲ್ಲಿ ಹೋಮ. ಅನಾಥವಾಗಿ ನಿಂತಿವೆ ಹೈಮಾಸ್ಟ್ ದೀಪಗಳು ಮತ್ತು ಕಾರಂಜಿಗಳು. ನೆಲಕ್ಕುರುಳುವ ಹಂತದಲ್ಲಿದೆ ಬೃಹತ್ ಗೇಟ್ಗಳು. ಮಕ್ಕಳ ವಸತಿ ಗೃಹ, ಮತ್ಸ್ಯಾಗಾರಗಳೆಲ್ಲ ಧೂಳು ಪಾಲು. 2014-15ರಲ್ಲಿ ಶುರುವಾದ ಯೋಜನೆಗೆ ಇಂದಿಗೂ ಮುಕ್ತಿ ಸಿಕ್ಕಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯರ್ಥ ಮಾಡಿದ ನಿರ್ಮಿತಿ ಕೇಂದ್ರ. ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾದ ಅಧಿಕಾರಿಗಳ ನಿರ್ಲಕ್ಷ್ಯ. ಉದ್ಯಾನವನದ ತುಂಬ ಮದ್ಯದ ಬಾಟಲಿ, ಗುಟ್ಕಾ ಪ್ಯಾಕೆಟ್ಗಳೇ ಕಾಣಿಸಿಕೊಳ್ಳುತ್ತೆ. ಪಾರ್ಕ್ ಒಳಗಡೆ ಕಾಲಿಡೋದಕ್ಕೂ ಕೂಡ ಭಯಪಡುವ ವಾತಾವರಣ. ನೀವೊಂದು ಗಾಂಧಿ ಥೀಮ್ ಪಾರ್ಕ್ ಅನ್ನು ಕಟ್ತೀರಿ. 2014-15 ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚಾಯಿತು. ಆದರೆ ಆ ಥೀಮ್ ಪಾರ್ಕ್ನಲ್ಲಿ ಕಾಲಿಡೋದಕ್ಕೆ ನಾಗರಿಕನಿಗೆ ಸಾಧ್ಯ ಇಲ್ಲ. ಕಾರಣ ಆ ಥೀಮ್ ಪಾರ್ಕ್ ಈಗ ಮುಳ್ಳು ಕಂಟೆಗಳಿಂದ ಕೂಡಿರತಕ್ಕಂತಹ ಪಾಳು ಬಿದ್ದಿರುವ ಕಾಡಂತಾಗಿದೆ. ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಕಟ್ಟಿದ್ರಿ? ಇನ್ನು ಯಾವ ಮರ್ಯಾದೆಗೆ ಸರ್ಕಾರದ ಹಣ ಖರ್ಚು ಮಾಡಿದ್ರಿ? ಇನ್ನು ನಿರ್ಮಿತಿ ಕೇಂದ್ರ ಅದಕ್ಕೆ ಖರ್ಚು ಮಾಡಿದ್ದು ಕೋಟಿಗಟ್ಟಲೆ ರೂಪಾಯಿ. ಯಾವ ಕರ್ಮಕ್ಕೆ? ಕಾಲಿಟ್ಟ ಕಡೆ ಕಾಂಡಮ್ಗಳು ಸಿಗ್ತವೆ. ಕಾಗದಕ್ಕಷ್ಟೇ ಸೀಮಿತ ಆಯ್ತಾ 18 ಎಕರೆ ಜಾಗದ ಅಭಿವೃದ್ಧಿ? ಸರ್ಕಾರವನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಕಲಬುರಗಿಯ ಜನ. ಮ್ಯಾಕ್ರೋ ಯೋಜನೆ ಅಡಿ ಮತ್ತೆ 3 ಕೋಟಿ ಮಂಜೂರು ಮಾಡಿಕೊಂಡಿದ್ದಾರೆ. ಈ ಬಾರಿಯಾದರೂ ಪೂರ್ಣಗೊಳ್ಳುತ್ತಾ ಥೀಮ್ ಪಾರ್ಕು? ಕೇವಲ ಭರವಸೆಯಾಗಿಯೇ ಉಳಿಯುತ್ತಾ ಹೊಸ ಅನುದಾನ? ಸಂಬಂಧಪಟ್ಟ ಜನಪ್ರತಿನಿಧಿಗಳು ಕಣ್ಣು ಬಿಟ್ಟು ಕಲಬುರಗಿಯ ಈ ಸ್ಥಿತಿ ನೋಡಬೇಕು. ಅನಾಥ ಸ್ಥಿತಿಯಲ್ಲಿರುವ ಸ್ಟ್ರೀಟ್ ಲೈಟ್ಗಳು, ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಧರಿಯಾಪುರದ ಕಟು ವಾಸ್ತವ ರಿವೀಲು. ಕಲಬುರಗಿ ಜಿಲ್ಲಾಡಳಿತಕ್ಕೆ ಸ್ಥಳೀಯರ ಎಚ್ಚರಿಕೆಯ ಕರೆ. ತಕ್ಷಣವೇ ಅರ್ಧಕ್ಕೆ ನಿಂತಿರೋ ಕಾಮಗಾರಿಗೆ ಜೀವ ತುಂಬಬೇಕು. ಕಾಗದದ ಮೇಲಷ್ಟೇ ಉಳಿಯದಿರಲಿ ಅಭಿವೃದ್ಧಿ. ರಾಜೀವ್ ಗಾಂಧಿ ಥೀಮ್ ಪಾರ್ಕ್ಗೆಂದು ಸಿಗಲಿದೆ ಅಂತಿಮ ರೂಪ ಅನ್ನೋದನ್ನ ಕಾಯ್ತಿದ್ದಾರೆ ಬೇಸತ್ತ ಜನರಿಂದ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮೊರೆ. ಕಲಬುರಗಿಯಲ್ಲೊಂದು ಥೀಮ್ ಪಾರ್ಕ್ ಅನ್ನು ಕಟ್ಟಿಸಲಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಕಟ್ಟಿಸಲಾದ ಥೀಮ್ ಪಾರ್ಕ್ನಲ್ಲಿ ಒಬ್ಬನೇ ಒಬ್ಬ ಓಡಾಡೋದಕ್ಕಾಗೋದಿಲ್ಲ. ಹಾಗಾದರೆ ಕಲಬುರಗಿಯ ಈ ಥೀಮ್ ಪಾರ್ಕ್ನ ಸ್ಥಿತಿ ಹೇಗಿದೆ? ಇದಕ್ಕೆ ಖರ್ಚು ಮಾಡಿದ ಹಣ ಎಷ್ಟು? ಜಿಲ್ಲಾಡಳಿತ ಯಾಕೆ ನಿರ್ಲಕ್ಷ್ಯ ತೋರ್ತಾ ಇದೆ? ಸಂಬಂಧಪಟ್ಟವರ ನಿರ್ಲಕ್ಷ್ಯದ ಪರಮಾವಧಿಯ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹೌದು, ಇದು ಸಾಂಸ್ಕೃತಿಕ ನಗರಿ ಕಲಬುರಗಿಯ
ಧರಿಯಾಪುರ ಕೂಡ ಬಡಾವಣೆಯಲ್ಲಿ ಇರುವ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ನ ದಯನೀಯ ಸ್ಥಿತಿ. ಇಡೀ ನಗರದ ಜನತೆಗೆ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಒಂದೇ ಸೂರಿನ ಅಡಿಯಲ್ಲಿ ಸುಂದರ ಮನರಂಜನೆ ನೀಡಬೇಕು, ನಗರವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೆಸಬೇಕು ಅಂತ ಮಹದಾಸೆಯಿಂದ ಈ ಯೋಜನೆಯನ್ನ ರೂಪಿಸಲಾಗಿತ್ತು. ಸರಿಸುಮಾರು 18 ಎಕರೆ ವಿಸ್ತಾರವಾಗಿರುವ ವಿಶಾಲ ಜಾಗದಲ್ಲಿ ಈ ಥೀಮ್ ಪಾರ್ಕ್ ತಲೆ ಎತ್ತಬೇಕಿತ್ತು. ಆದ್ರೆ 2014-15ರಲ್ಲಿ ಆರಂಭವಾದ ಈ ಕಾಮಗಾರಿ ಇಂದಿಗೂ ಅರ್ಧಕ್ಕೆ ನಿಂತು ಕಣ್ಣೀರು ಹಾಕ್ತಿದೆ. ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ, ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಯೋಜನೆ ಸಂಪೂರ್ಣ ಹಳಿ ತಪ್ಪಿದೆ. 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಈ ಉದ್ಯಾನವನ ಈಗ ಅನೈತಿಕ ಚಟುವಟಿಕೆಗಳ ಪ್ರಮುಖ ತಾಣವಾಗಿ ಮಾರ್ಪಟ್ಟಿದೆ. ಈಗಾಗಲೇ ನಾವು 7 ಕೋಟಿ ರೂಪಾಯಿ ಮಂಜೂರಾಗಿತ್ತು. ಅದನ್ನು ಈ ಕಳಪೆ ಕಾಮಗಾರಿ ಅಂದುಕೊಂಡು ಅದನ್ನು ಬಂದ್ ಮಾಡಿದ್ರು. ಬಂದ್ ಮಾಡಿದಾಗ ಮತ್ತೆ ನಾವು ಮೇಲಿಂದ ಮೇಲೆ ಮನವಿ ಕೊಟ್ಟೆವು. ಮನವಿ ಕೊಟ್ಟಾಗ ಮೊನ್ನೆ ತಾನೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದನ್ನು ಸ್ವಚ್ಛ ಮಾಡಿ ಇದಕ್ಕಾಗಿ 3 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಅಂತ ಹೇಳಿದರು. ಆದರೆ ಇನ್ನೂವರೆಗೆ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಈ ಕಾರಣದಿಂದಾಗಿ ಇಲ್ಲಿ ಅನೇಕ ಬಡವರ ನಾಗರಿಕರಿಗೆ ತೊಂದರೆಯಾಗಿದೆ. ಇಲ್ಲಿ ಹೈಮಾಸ್ ಲೈಟ್ ಚಾಲು ಇಲ್ಲ, ಬಂದವರಿ. ಮತ್ತು ಸುತ್ತಮುತ್ತಲು ಈ ಗ್ರೀನ್ ಪಾರ್ಕ್ ಸುತ್ತಮುತ್ತಲು ಲೈಟ್ಗಳು ಇಲ್ಲವ, ಮತ್ತು ಕಂಪೌಂಡ್ ಗೋಡೆಗಳು ಕಿತ್ತು ಹೋಗ್ಯವ. ಈ ರೀತಿಯಿಂದ ವಾಕಿಂಗ್ ಹೋಗೋರಿಗೆ, ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗಿದೆ. ಹಸಿರು ಉದ್ಯಾನವನದ ಸೌಂದರ್ಯದಿಂದ ಕಂಗೊಳಿಸಬೇಕಿದ್ದ ಈ ಜಾಗದಲ್ಲಿ ಈಗ ನೋಡಿದ್ದಲ್ಲೆಲ್ಲ ಹಬ್ಬಿರೋದು ಬರೀ ಮುಳ್ಳು ಮತ್ತು ಜಾಲಿ ಕಂಟಿಗಳು. ಪಾರ್ಕ್ ಒಳಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ 4 ಹೈಮಾಸ್ಟ್ ದೀಪಗಳು, 6 ಕಾರಂಜಿಗಳು ಇಂದು ಅನಾಥವಾಗಿವೆ. ಕಾಂಪೌಂಡ್ ಗೋಡೆಗಳು ಅಲ್ಲಲ್ಲಿ ಒಡೆದು ಹೋಗಿದ್ರೆ, ಕಬ್ಬಿಣದ ಬೃಹತ್ ಗೇಟ್ಗಳು ತುಕ್ಕು ಹಿಡಿದು ನೆಲಕ್ಕೆ ಉರುಳುವ ಹಂತಕ್ಕೆ ತಲುಪಿವೆ. ಸುತ್ತಲೂ ಅಳವಡಿಕೆ ಮಾಡಿದ್ದ ಸ್ಟ್ರೀಟ್ ಲೈಟ್ಗಳು ಸಂಪೂರ್ಣವಾಗಿ ಹಾಳಾಗಿವೆ. ಅರ್ಧಕ್ಕೆ ನಿಂತ ಕಟ್ಟಡಗಳು ದನದ ಕೊಟ್ಟಿಗೆಗಳಂತಾಗಿದ್ದು, ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು, ಸಿಗರೆಟ್ಗಳು ಮತ್ತು ಗುಟ್ಕಾ ಪ್ಯಾಕೆಟ್ಗಳು ಬಿದ್ದಿವೆ. ಈ ಪಾರ್ಕ್ ನಿರ್ಮಾಣದ ಹೊಣೆಯನ್ನ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ನೀಡಿದ್ದ 6.95 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತವಾಗಿ 3.15 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಆದರೆ 2017ರ ವೇಳೆಗೆ ಇದ್ದಕ್ಕಿದ್ದಂತೆ ಎಲ್ಲಾ ಕಾಮಗಾರಿಗಳನ್ನ ರದ್ದುಗೊಳಿಸಲಾಯಿತು. ಪರಿಣಾಮ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಲಿಂಟಲ್ ಹಂತದವರೆಗೆ ನಿರ್ಮಾಣವಾಗಿದ್ದ 7D ಥಿಯೇಟರ್, ಫನ್ ಕಾಂಪ್ಲೆಕ್ಸ್, ಮಕ್ಕಳ ವಸತಿ ಗೃಹ, ಕೀಟಗಳ ಮನೆ ಹಾಗೂ ಸುಂದರ ಮತ್ಸ್ಯಾಗಾರದ ಕಟ್ಟಡಗಳು ಇವತ್ತು ಪಾಳು ಬಿದ್ದಿವೆ. ಜನರ ತೆರಿಗೆ ಹಣವನ್ನ ಹೀಗೆ ಅರೆ ಬರೆ ಕಾಮಗಾರಿಗಳಿಗೆ ಸುರಿದು ವ್ಯರ್ಥ ಮಾಡಿರುವಂತದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಸ್ತುತ ಈ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಭಿವೃದ್ಧಿಗಾಗಿ KKRDBಯ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಮತ್ತೊಮ್ಮೆ 3 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿ ಇದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ಬಾರಿಯಾದ್ರೂ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಅಥವಾ ಮತ್ತೆ ಕಾಗದಕ್ಕಷ್ಟೇ ಸೀಮಿತವಾಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. ಥೀಮ್ ಪಾರ್ಕ್ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ. ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ಬಾಬುರಾವ್ ಕುಲಕರ್ಣಿ ಸರ್ ಹೇಳಿದಂಗೆ ಇದು ಬಹಳ ಹಾಳು ಬಿದ್ದು ಹೋಗ್ಯದ. ಇದ್ರ ಸುತ್ತ ಓಡಾಡೋಕ್ಕೂ ಭಯ ಆಗ್ತದೆ. ಒಳಗಂತೂ ಬಿಟ್ಬಿಡ್ರಿ, ಒಳಗೆ ಭಯಂಕರ ಜಾಲಿ ಗಿಡ ಅವೆಲ್ಲ ಕಡಿದು ಪೂರ ದಟ್ಟ ಅರಣ್ಯ ಆದಂಗೆ, ಜಾಲಿ ಅರಣ್ಯ ಆದಂಗೆ ಆಗ್ಯದ. ಇನ್ನೊಂದಂದ್ರೆ ಇಲ್ಲಿ ಕೆಲವೊಬ್ಬರು ತಾಯಂದಿರನ್ನ ಸಾಕಕ್ಕೆ ಆಗ್ಲಾರ್ದವ್ರು ಒಬ್ಬ ಅಜ್ಜಿಯನ್ನು ಬಿಟ್ಟು ಹೋಗಿದ್ರು ಅವರು. ನಿಜವಾಗಿ ಅದು ಬಹಳ ಇದು ಬೇಜಾರಾಗ್ತದೆ. ಈ ಒಂದು ಗುಲ್ಬರ್ಗ ಮಧ್ಯದಲ್ಲಿರ್ತಕ್ಕಂಥ ಒಂದು ದೊಡ್ಡ ಬಡಾವಣೆ, ಮೂಲ ಬಡಾವಣೆ ಇದು ಜಿಡಿಯದ ಮೊದಲ ಬಡಾವಣೆ, ಅತ್ಯಂತ ದೊಡ್ಡ ಬಡಾವಣೆ. ಅದು ಭಾಳ ಹಿಂದುಳಿದ ಬಡಾವಣೆ ಅಂತಲೂ ಹೇಳ್ಬೋದು. ಅದರ ನಂತರ ಆದಂಥ ಕೆಲವೊಂದು ವೀರೇಂದ್ರ ಪಾಟೀಲ್ ಬಡಾವಣೆ ಆಗಲಿ, ಬೇರೆ ಬೇರೆ ಬಡಾವಣೆಗಳು ಭಾಳಷ್ಟು ಮುಂದುವರೆದಾವೆ. ಇಲ್ಲಿ ವಾಕಿಂಗ್ ಪಾತ್ ಇಲ್ಲ. ಆಮೇಲೆ ಒಳಗೆ ಇರ್ತಕ್ಕಂಥ ಕೆಲವೊಂದು ಇವು ಕಟ್ಟಡಗಳು ಅರೆಬರೆ ನಿಂತುಬಿಟ್ಟವು. ನೀವು ಅಲ್ಲಿ ಹೋಗಿ ನೋಡಿ, ನೀವು ಗೊತ್ತಾಗ್ತದೆ ನಿಮ್ಗೆ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ಹಣ ವೆಚ್ಚ ಮಾಡಿ ಆರಂಭ ಮಾಡಿದ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಕಳೆದ 10 ವರ್ಷಗಳಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. KKRDBಯಿಂದ ಹೊಸದಾಗಿ ಮಂಜೂರಾಗಿರುವ 3 ಕೋಟಿ ರೂಪಾಯಿ ಅನುದಾನವನ್ನಾದರೂ ಸರಿಯಾಗಿ ಬಳಕೆ ಮಾಡಿ ಅರ್ಧಕ್ಕೆ ನಿಂತಿರುವ ಕಾಮಗಾರಿಗೆ ಕೂಡಲೇ ಜೀವ ತುಂಬಬೇಕಿದೆ. ಇಲ್ಲವಾದಲ್ಲಿ ಸಾರ್ವಜನಿಕರ ತೆರಿಗೆ ಹಣಕ್ಕೆ ಬೆಲೆ ಇಲ್ಲದಂತಾಗುತ್ತೆ. ಸಂಬಂಧಪಟ್ಟ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಥೀಮ್ ಪಾರ್ಕ್ಗೆ ಅಂತಿಮ ರೂಪ ನೀಡಬೇಕಿದೆ.
KRDBಯ ಮ್ಯಾಕ್ರೋ ಯೋಜನೆಯಡಿ ಸುಮಾರು 3 ಕೋಟಿ ರೂಪಾಯಿ ಅನುದಾನದಲ್ಲಿ ದರ್ಯಾಪುರದಲ್ಲಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ನಾವೇನು ಕಲಬುರಗಿಯ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನಲ್ಲಿ ಇರುವಂತದ್ದು. ಸಂಪೂರ್ಣವಾಗಿ ಈ ಒಂದು ಥೀಮ್ ಪಾರ್ಕ್ ಮುಳ್ಳು ಕಂಟಿಗಳಿಂದ ಮತ್ತು ಜಾಲಿ ಕಂಟಿಗಳಿಂದ ಕೂಡಿರುವಂತದ್ದು. KRDBಯ ಮ್ಯಾಕ್ರೋ ಯೋಜನೆಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಮಂಜೂರನ್ನ ಆಗಿರುವಂತದ್ದು. ದರ್ಯಾಪುರ ಕೂಡ ಬಡಾವಣೆಯಲ್ಲಿರುವಂತಹ ಈ ಒಂದು ರಾಜೀವ್ ಗಾಂಧಿ ಪಾರ್ಕ್ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸಂಪೂರ್ಣವಾಗಿ ಇದು ನಿಂತು ಹೋಗಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. 10 ವರ್ಷಗಳಿಂದ ಈ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿರುವಂತದ್ದು. ಇಲ್ಲಿ ಅಂದ್ರೆ ಈ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನ ಒಳಗಡೆ ಮತ್ಸ್ಯಾಗಾರ ಇರುವಂತದ್ದು, 3D ಥಿಯೇಟರ್, ಫನ್ ಕಾಂಪ್ಲೆಕ್ಸ್, ಮಕ್ಕಳ ವಸತಿ, ಕೀಟಗಳ ಮನೆ, ಹಸಿರು ಉದ್ಯಾನವನಗಳಿಂದ ಕಂಗೊಳಿಸಬೇಕಾಗಿರುವಂತಹ ಒಂದು ಈ ಥೀಮ್ ಪಾರ್ಕ್ ಇದೀಗ ಅರ್ಧಕ್ಕೆ ನಿಂತು ಹೋಗಿರುವಂತದ್ದು. ಸುಮಾರು 18 ಎಕರೆ ಪ್ರದೇಶದಲ್ಲಿ ಈ ಒಂದು ಥೀಮ್ ಪಾರ್ಕ್ ಅನ್ನ ನೆಲೆ ಕಾಣಬೇಕಾಗಿತ್ತು. ಆದ್ರೆ 2014 ಮತ್ತು 2015ರಲ್ಲಿ ಆರಂಭ ಮಾಡಿರುವಂತಹ ಈ ಒಂದು ಕಾಮಗಾರಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಡ್ತಾ ಇರುವಂತದ್ದು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 3.15 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು. ಇದರಲ್ಲಿ ಕೈಗೊಂಡಂತಹ ಕಾಮಗಾರಿಗಳು ಸಂಪೂರ್ಣವಾಗಿ ಅರ್ಧಕ್ಕೆ ನಿಂತಿರುವಂತದ್ದು. ಅಂದ್ರೆ ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಮನಸ್ಸಿಗೆ ಮುದ ನೀಡುವಂತಹ ಏನು ಹಸಿರು ಉದ್ಯಾನವನದಿಂದ ಕಂಗೊಳಿಸಬೇಕಿತ್ತು. ಆದ್ರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಮಾತ್ರ ಮುಳ್ಳು ಕಂಟಿ, ಜಾಲಿ ಕಂಟಿಗಳಿಂದ ಮುಚ್ಚಿ ಹೋಗಿರುವಂತದ್ದು. ಈ ಪಾರ್ಕ್ ನಲ್ಲಿ 4 ಹೈಮಾಸ್ಟ್, 6 ಕಾರಂಜಿಗಳು, ಇಟ್ಟಿಗೆಗಳು ಸೇರಿದಂತೆ ಸಾಕಷ್ಟು ಕಾಂಪೌಂಡ್ಗಳು ಅಲ್ಲಲ್ಲಿ ಒಡೆದು ಹೋಗಿರುವಂತದ್ದು. ಕಬ್ಬಿಣದ ಗೇಟ್ಗಳು ಕೂಡ ತುಕ್ಕು ಹಿಡಿದಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂತದ್ದು. ಸುತ್ತಲಿನ ಸ್ಟ್ರೀಟ್ ಲೈಟ್ಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಅರ್ಧಕ್ಕೆ ನಿಂತಹ ಕಟ್ಟಡಗಳು ದನದ ಕೊಟ್ಟಿಗೆಗಳಂತಾಗಿರುವಂಥದ್ದು. ಅಲ್ಲಿ ಅಂದ್ರೆ ಮದ್ಯದ ಬಾಟಲಿಗಳು ಕೂಡ ಬಿದ್ದಿರುವಂಥದ್ದು. ಪಾರ್ಕ್ ನಿರ್ಮಾಣದ ಕಾಮಗಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಇಲ್ಲಿ ಈ ಕಾಮಗಾರಿಯನ್ನ ನಿರ್ಮಿತಿ ಕೇಂದ್ರಕ್ಕೆ ವಹಿಸಿಕೊಡಲಾಗಿತ್ತು. ಆದರೆ ನಿರ್ಮಿತಿ ಕೇಂದ್ರವು ಕೂಡ ಇದರ ಬಗ್ಗೆ ನಿಗಾ ವಹಿಸಿಲ್ಲ. ಇದಕ್ಕಾಗಿ KRDB ಮಂಡಳಿಯಿಂದ ಮೊದಲು 6.95 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಕೈಗೊಂಡ ಕಾಮಗಾರಿಗಳು ಇದೀಗ ಅರ್ಧಕ್ಕೆ ನಿಂತಿರುವಂಥದ್ದು. ಅಂದರೆ ಸುಮಾರು 3.15 ಕೋಟಿ ರೂಪಾಯಿ ಹಣವನ್ನು ಇದೀಗ KRDB ಬಿಡುಗಡೆ ಮಾಡಿತ್ತು. ಆ ಹಣದಲ್ಲಿ ಇದೀಗ ಅರ್ಧಂಬರ್ಧ ಕೆಲಸ ಮಾಡಿ ಕೈ ತೊಳ್ಕೊಳ್ಳುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇದರಲ್ಲಿ ಕೈಗೊಂಡಂಥ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದೆ ಮತ್ತು ಹಾಳಾಗಿರುವಂಥದ್ದು. ಅಂದರೆ 2017ರಲ್ಲಿ ಎಲ್ಲ ಕಾಮಗಾರಿಗಳನ್ನು ರದ್ದು ಕೂಡ ಮಾಡಲಾಗಿತ್ತು. ಹೀಗಾಗಿ 3D ಥಿಯೇಟರ್, ಫನ್ ಕಾಂಪ್ಲೆಕ್ಸ್ ಸೇರಿದಂತೆ ಒಳಗಡೆ ಇರುವಂಥ ಎಲ್ಲ ಕಾಮಗಾರಿಗಳು ಇದೀಗ ಅರ್ಧಂಬರ್ಧವಾಗಿ ನಿಂತಿರುವುದು. ಅಂದರೆ ಸಾರ್ವಜನಿಕರ ಹಣ ಇಲ್ಲಿ ಸಂಪೂರ್ಣವಾಗಿ ದುರ್ಬಳಕೆ ಆಗುವಂಥ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ಈ ಒಂದು ಉದ್ಯಾನವನವನ್ನು ಆರಂಭ ಮಾಡಬೇಕು ಮತ್ತು ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿಯ ಜನರು ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿನ ರಾಜಕಾರಣಿಗಳು, ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಥೀಮ್ ಪಾರ್ಕನ್ನು ಆರಂಭ ಮಾಡಿ ಉದ್ಘಾಟನೆ ಮಾಡಿ ಇಲ್ಲಿಯ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು. ಸುಮಾರು 18 ಎಕರೆ ಪ್ರದೇಶದಲ್ಲಿರುವಂಥ ಈ ಥೀಮ್ ಪಾರ್ಕ್ ಕೋಟ್ಯಾಂತರ ರೂಪಾಯಿ ಹಣವನ್ನು ಇದೀಗ ಪೋಲು ಮಾಡುವಂಥ ಸಂದರ್ಭ ಬಂದಿರುವಂಥದ್ದು. ಕೂಡಲೇ ಈ ಒಂದು ಥೀಮ್ ಪಾರ್ಕ್ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರ ಮಾತಾಗಿರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ಕೋಟ್ಯಂತರ ರೂಪಾಯಿ ವೆಚ್ಚ ಯೋಜನೆ ಕೇವಲ ಜಾಲಿ ಕಂಟಿಗಳಿಗೆ ಮಾತ್ರ ಸೀಮಿತವಾಗದೆ ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಮುಕ್ತವಾಗುತ್ತಾ ಅಥವಾ ಬರೀ ಭರವಸೆಯಾಗಿ ಉಳಿಯತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ಇನ್ನು ನಮ್ಮ ನಿರ್ಮಿತಿ ಕೇಂದ್ರಕ್ಕೊಂದಷ್ಟು ಸಲಹೆಗಳನ್ನು ಕೊಡಬೇಕಾಗಿದೆ. ಈ ನಿರ್ಮಿತಿ ಕೇಂದ್ರ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡಿತ್ತು. ಓ ನಿರ್ಮಿತಿ ಕೇಂದ್ರವೇ, ಒಮ್ಮೆ ಕಣ್ಣು ಬಿಟ್ಟು ಈ ಕಲಬುರಗಿಯ ನೀವೇ ರೂಪಿಸಿದ ಈ ಯೋಜನೆಯನ್ನೊಮ್ಮೆ ನೋಡಿ. ನೀವು ಕಟ್ಟಿಸಿದ ಕಾಂಪೌಂಡುಗಳು ಹಾಗೆ ಇದ್ದಾವ, ಕಣ್ಣು ತೆರೆದು ನೋಡಿ. ನೀವು ಹಾಕಿದ್ದ ಗೇಟ್ಗಳು ತುಕ್ಕು ಹಿಡಿಯದೆ ಬಾಕಿ ಉಳಿದಿದ್ದಾವ, ಕಣ್ಣು ಬಿಟ್ಟು ನೋಡಿ. ನೀವು ಕಟ್ಟಿದ ಕಟ್ಟಡದ ಗೋಡೆಯಲ್ಲಿ ಗುಟ್ಕಾಗಳು ಕಥೆ ಹೇಳ್ತಾ ಇದೆ. ನಿರ್ಮಿತಿ ಕೇಂದ್ರ 2014-15ರಲ್ಲಿ ಇದೇ ಸರ್ಕಾರ ಅವತ್ತು ಅಧಿಕಾರದಲ್ಲಿತ್ತು. ಈಗ ಏನಪ್ಪ ಸಮಸ್ಯೆ? 3 ಕೋಟಿ ಜನರ ತೆರಿಗೆಯ ಹಣದಲ್ಲಿ ರೂಪುಗೊಳ್ಳಬೇಕಾಗಿರುವಂತಹ ಕಲಬುರಗಿಯ ಈ ಸುಂದರ ಉದ್ಯಾನವನ, ಕಲಬುರಗಿಯಲ್ಲೇನು ನಮ್ಮ ರಾಜಕಾರಣಿಗಳು ಕಡಿಮೆ ಸಂಖ್ಯೆಯಲ್ಲ ಇದ್ದಾರೆ. ಇವತ್ತಿನ ರಾಷ್ಟ್ರೀಯ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟು ಕಲಬುರಗಿಯವರೇ, ನಮ್ಮ ರಾಜ್ಯದ ಗೃಹ ಇಲಾಖೆಯ ಗೃಹ ಸಚಿವರು ಕಲಬುರಗಿಯವರೇ. ಈ ತರಹದ ಘಟಾನುಘಟಿ ರಾಜಕಾರಣಿಗಳಿರ್ತಕ್ಕಂತಹ ಕಲಬುರಗಿಲಿ ಕಾಲು ಮುರ್ಕೊಂಡು ಬಿದ್ದಿದೆ ಅಲ್ಲಿನ ಕಾಮಗಾರಿ. ನಿಮ್ಮ ಮನಸ್ಸಿಗೆ ಸ್ಪರ್ಶ ಆಗೋದಿಲ್ವೋ? ಅಥವಾ ನಿಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಒಂದು ಉನ್ಮಾದ ನಿಮ್ಮಲ್ಲಿಲ್ವೋ? ಎಸಿ ಬಗ್ಗೆ ಮಾತನಾಡೋದಕ್ಕೆ ಕಲಬುರಗಿ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುರುಷೋತ್ತಮ್, ಎಲ್ಲೋ ಒಂದು ಕಡೆ ನೀವು ಕೊಟ್ಟಂತಹ ಆ ವರದಿ ಏನಿತ್ತು
ಆ ವರದಿ ವಿಸ್ತೃತವಾಗಿ ಕಾಮನ್ ಮ್ಯಾನಿಗೂ ಅರ್ಥ ಆಗೋ ಥರ ಇತ್ತು. ಎಲ್ಲ ಒಂದು ಕಡೆ ಕಲಬುರಗಿಯ ಉದ್ಧಾರ ಅಲ್ಲಿನ ಪ್ರತಿನಿಧಿಗಳಿಗೆ, ಜನಪ್ರತಿನಿಧಿಗಳಿಗೆ ಇಷ್ಟ ಇಲ್ವೋ ಏನು? ಏನಿದೆ ಇದರ ಕಂಪ್ಲೀಟ್ ರಿಪೋರ್ಟ್ ಪುರುಷೋತ್ತಮ್? ನಿಜಕ್ಕೂ ಸಹ ಇಲ್ಲೇನೋ ನಿರ್ಮಾಣ ಹಂತದಲ್ಲೇ ಹಳ್ಳ ಹಿಡಿದಿರುವಂತಹ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಸುಮಾರು 6.95 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದ್ದಂತಹ ಒಂದು ಈ ಥೀಮ್ ಪಾರ್ಕ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೈಕ್ರೋ ಫೈನ್ಸ್ ಏನೋ 6.95 ಕೋಟಿ ಅನುದಾನದಲ್ಲಿ ಈ ಒಂದು ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಆದ್ರೆ ಈ ಥೀಮ್ ಪಾರ್ಕ್ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ 2014-15ರಲ್ಲಿ ಕೈಗೆತ್ತಿಕೊಂಡಿರುವಂತಹ ಒಂದು ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ನಿರ್ಮಿತಿ ಕೇಂದ್ರದಿಂದ ನಡೆದಿದ್ದಂತ ಈ ಒಂದು ಥೀಮ್ ಪಾರ್ಕ್ ಹಳ್ಳ ಹಿಡಿದಿದೆ. ಸುಮಾರು 3 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಆಗ್ತಾ ಇರುವಂತದ್ದು. ಆದ್ರೆ ಕೇವಲ ಈ ಒಂದು ಕಾಮಗಾರಿ 10 ವರ್ಷದಿಂದ ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಮತ್ಸ್ಯಾಗಾರ, 7 ಅಡಿ ಥಿಯೇಟರ್, ಫನ್ ಕಾಂಪ್ಲೆಕ್ಸ್, ಮಕ್ಕಳ ವಸತಿ, ಕೀಟಗಳ ಮನೆ ಒಳಗೊಂಡು ಮನಸ್ಸಿಗೆ ಮುದ ನೀಡುವಂತ ಒಂದು ಹಸಿರು ಉದ್ಯಾನವನದಿಂದ ಈ ಒಂದು ಪಾರ್ಕ್ ಕಂಗೊಳಿಸಬೇಕಾಗಿತ್ತು. ಆದ್ರೆ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಜಾಲಿ ಕಂಟಿಗಳಿಂದ, ಮುಳ್ಳುಗಳಿಂದ ಇದೀಗ ಮುಚ್ಚಿಕೊಂಡಿರುವಂತದ್ದು. ನಗರದ ದರಿಯಾಪುರ ಕೂಡಾಬಣವನದಲ್ಲಿ ಈ ಒಂದು ಥೀಮ್ ಪಾರ್ಕ್ ಕಾಮಗಾರಿ ಕೈಗೆತ್ತಿಕೊಳ್ಳಲಿದೆ. ಸುಮಾರು 18 ಎಕರೆಯಲ್ಲಿ ಈ ಥೀಮ್ ಪಾರ್ಕ್ ನೆಲೆ ಕಾಣಬೇಕಿತ್ತು. ಆದ್ರೆ 2014 ಮತ್ತು 15ನೇ ಸಾಲಿನಲ್ಲಿ ಆರಂಭವಾಗಿದ್ದಂತ ಈ ಕಾಮಗಾರಿ ಈಗಲೂ ಕೂಡ ಅರ್ಧಕ್ಕೆ ನಿಂತಿದೆ. ಮತ್ತೊಂದು ಕಡೆ ಹೇಳ್ಬೇಕು ಅಂದ್ರೆ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿಯೂ ಕೂಡ ಮಾರ್ಪಾಡಾಗ್ತಾ ಇರುವಂತದ್ದು. ನಗರವನ್ನ ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೆಸುವಂತ ಮತ್ತು ವಯೋಮಾನದವರಿಗೆ, ಎಲ್ಲ ವಯೋಮಾನದವರಿಗೂ ಒಂದೇ ಸ್ಥಳದಲ್ಲಿ ಮನೋರಂಜನೆ ನೀಡುವುದು ಈ ಒಂದು ಥೀಮ್ ಪಾರ್ಕ್ ನ ಮುಖ್ಯ ಉದ್ದೇಶವಾಗಿತ್ತು. ಆದ್ರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ದಶಕ ಕಳೆದರೂ ಕೂಡ ಈ ಒಂದು ಥೀಮ್ ಪಾರ್ಕ್ ಪೂರ್ಣಗೊಳ್ತಾ ಇಲ್ಲ. ಈ ಥೀಮ್ ಪಾರ್ಕ್ ನಲ್ಲಿ 4 ಹೈಮಾನ್ಸ್ ಗಳಿವೆ, 6 ಕಾರಂಜಿ ಕಟ್ಟಿಗಳಿವೆ ಮತ್ತು ಕಾಂಪೌಂಡ್ ಅಲ್ಲಲ್ಲಿ ಒಡೆದು ಹೋಗಿರುವಂತದ್ದು. ಕಬ್ಬಿಣದ ಗೇಟ್ಗಳು ಕೂಡ ತುಕ್ಕು ಹಿಡಿದಿರುವಂತದ್ದು. ಸುತ್ತಲಿನ ಸ್ಟ್ರೀಟ್ ಲೈಟ್ ಗಳೇನು ಅವು ಕೂಡ ಸಂಪೂರ್ಣವಾಗಿ ಹಾಳಾಗಿವೆ. ಕೆಲವೊಂದು ನಿಂತ ಕಟ್ಟಡಗಳು ದನದ ಕೊಟ್ಟಿಗೆಗಳಂತಾಗಿದ್ದು ಅಲ್ಲಿ ಮದ್ಯದ ಬಾಟಲಿಗಳು ಮತ್ತು ಪ್ಯಾಕೆಟ್ಗಳು ವಿಪರೀತವಾಗಿ ಕಂಡುಬರುತ್ತೆ. ದುರಂತ ಅಂದ್ರೆ ಆ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರುವುದು ಅಲ್ಲಿ ಮದ್ಯ ಯಾವ ರೀತಿ ಸೇವನೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಇದು ಜಾಲಿ ಕಂಟಿಗಳಿಂದ ಮುಚ್ಚಿ ಹೋಗಿದೆ ಮತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿಯೂ ಕೂಡ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಮದ್ಯದ ಬಾಟಲಿಗಳು, ಪ್ಯಾಕೆಟ್ಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈ ಒಂದು ಥೀಮ್ ಪಾರ್ಕ್ ನಿರ್ಮಾಣದ ಕಾಮಗಾರಿಗಳ ಜವಾಬ್ದಾರಿಯನ್ನ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿತ್ತು. ಆದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂದ್ರೆ KKRDB ಇಂದ ಈ ಒಂದು ಕಾಮಗಾರಿ ಮಾಡಬೇಕಾಗಿತ್ತು. ಆದ್ರೆ ಸುಮಾರು 10 ವರ್ಷ ಕಳೆದರೂ ಕೂಡ ಈ ಒಂದು ಪಾರ್ಕ್ ಹಾಳಾಗಿದೆ, ಸಂಪೂರ್ಣವಾಗಿ ಅರ್ಧಕ್ಕೆ ನಿಂತಿರುವಂತದ್ದು. ಅಂದ್ರೆ ಮಂಡಳಿಯು 2017ರಲ್ಲಿ ಎಲ್ಲಾ ಕಾಮಗಾರಿಗಳನ್ನ ರದ್ದು ಮಾಡುತ್ತೆ. ಮತ್ಸ್ಯಾಗಾರ, ಲಿಂಟಲ್ ಕೂಡ ಅರ್ಧಂಬರ್ಧ ಕಾಮಗಾರಿಯಾಗಿ ಇದು ನಿಂತಿರುವಂತದ್ದು. ಇದರಿಂದ ಸಾರ್ವಜನಿಕರ ಹಣ ಸಂಪೂರ್ಣವಾಗಿ ವ್ಯರ್ಥವಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಸಹ ನಾವು ಹೇಳ್ಬೋದು. ಥೀಮ್ ಪಾರ್ಕ್ ಕಾಮಗಾರಿಗಳಿಗೆ ಅಂತಿಮ ರೂಪ ಕೊಡದಿದ್ರೆ ಜನರ ತೆರಿಗೆ ಹಣಕ್ಕೆ ಇಲ್ಲಿ ಬೆಲೆ ಇಲ್ಲದಂತಾಗುತ್ತೆ. ಶೀಘ್ರವೇ ಈ ಒಂದು ಥೀಮ್ ಪಾರ್ಕ್ ಅನ್ನ ಪೂರ್ಣಗೊಳಿಸಬೇಕು ಮತ್ತು ಸಾರ್ವಜನಿಕ ಬಳಕೆಗೆ ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಆ ಒಂದು ಬಡಾವಣೆಯ ಜನರು ಸಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಬಡಾವಣೆಯ ಜನರು ಸಹ ಇದೀಗ ಹಲವಾರು ಜನರಿಗೆ ಮನವಿಯನ್ನ ಸಹ ಸಲ್ಲಿಸಿರುವಂತದ್ದು. ಉಸ್ತುವಾರಿ ಸಚಿವರಾಗಿರ್ಬೋದು, ಪಾಲಿಕೆ ಆಯುಕ್ತರಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಹೀಗೆ ಸಾಕಷ್ಟು ಜನರಿಗೆ ಆ ಒಂದು ಪಾಲಿಕೆಯ ಜನರು ಸಹ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಈ ಮನವಿಗೆ ಯಾರು ಸಹ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಒಂದು ಥೀಮ್ ಪಾರ್ಕ್ ನಲ್ಲಿ ಕಟ್ಟಡ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಹೋಗಿದೆ, ಮುಳ್ಳು ಕಂಟಿ ಬೆಳೆದಿವೆ. ಸಂಜೆ ಆಗುತ್ತಲೇ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತವೆ. ಇದರಿಂದಾಗಿ ಮಹಿಳೆಯರು, ಮಕ್ಕಳು, ವೃದ್ಧರು ಕೂಡ ಓಡಾಡದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿದೆ ಮತ್ತು ಸಚಿವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿ ಯಾವುದೇ ಕ್ರಮ ಆಗಿಲ್ಲ ಅಂತಕ್ಕಂಥ ಮಾತನ್ನ ಅಲ್ಲಿಯ ಜನರು ಹೇಳ್ತಾ ಇರುವಂತದ್ದು. ಪುರುಷೋತ್ತಮ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಆ ಬಡಾವಣೆಯ ನಿವಾಸಿ ನಾಗರಾಜ್, ಐ ಥಿಂಕ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಷ್ಟು ವರ್ಷದಿಂದ ಆ ಬಡಾವಣೆಯಲ್ಲಿ ವಾಸವಾಗಿದ್ದೀರಿ? ಕಳೆದ 10 ವರ್ಷ ಆಯಿತು ಈ ಯೋಜನೆ ಪ್ರಾರಂಭಗೊಂಡು. ಬೂತು ಬಂಗಲೆಯನ್ನ ನೀವು ನೋಡ್ತಾ ಇದ್ದೀರಿ 10 ವರ್ಷದಿಂದ. ಹೌದು ಸರ್, ಹೌದು. ಈ ಬಂಗಲೆಗೆ ಒಂದು ಅಂತಿಮ ರೂಪ ಸಿಗೋದು ಯಾವಾಗ? ನಿಮ್ಮ ಬೇಡಿಕೆಗಳೇನೇನು? ಈಗ ನೋಡಿ ಸರ್, ನಾನು ಈಗ 13 ವರ್ಷ ಐತ್ರಿ ಈ ಬಡಾವಣೆ ನಿವಾಸಿಯಾಗಿ ಮನೆ ಕಟ್ಟಿ. ಈಗ ಇದು ಥೀಮ್ ಪಾರ್ಕ್ ಆದಾಗ ನಾವೆಲ್ಲರೂ ಬಹಳ ಖುಷಿಯಾಗಿದ್ದೀವಿ ಸರ್, ಬಡಾವಣೆ ನಿವಾಸಿಗಳು. ಯಾಕಂದ್ರೆ ಕಲಬುರಗಿಯಲ್ಲಿ ಅದು ಅತ್ಯಂತ ದೊಡ್ಡ ಬಡಾವಣೆ. ಇದು ಅತ್ಯಂತ 18 ಎಕರೆ ಇರುವಂತ ಈ ಥೀಮ್ ಪಾರ್ಕ್ ಸರ್. ಇದು ಅಲ್ಲಿ ವಿಶೇಷವಾಗಿ ಏನ್ ಸರ, ಮಕ್ಕಳಿಗಾಗಿ, ಆಮೇಲೆ ನೀವು ಈಗಾಗಲೇ PTKಲ್ಲಿ ಹೇಳಿದ್ರಿ ಆ ಮಿನಿ ಥಿಯೇಟರ್ 3D 7D ಥಿಯೇಟರ್ ಅಂತದ ಸರ್. ಅಲ್ಲಿಂದ ಮತ್ಸ್ಯಾಗಾರ, ಆಮೇಲೆ ಅರೆಬರೆ ಕಾಮಗಾರಿಯಾಗಿ ಒಂದು ಟಾರ್ಟೈಸ್ ಶೇಪ್ಡ್ ಮತ್ಸ್ಯಾಗಾರದ ಕಟ್ಟಡ ಹಾಗೆ ಉಳಿದೆ ಸರ್.
ಆಮೇಲೆ ಇವು ಥಿಯೇಟರ್ ಕಟ್ಟಡ, ಆಮೇಲೆ ಇನ್ನಿತರ ಒಂದು ಮನೋರಂಜನಾ ಕಟ್ಟಡಗಳು ಸೇರಿದೆ ಸರ್. ಅದರಲ್ಲಿ ಫೌಂಟೇನ್ಸ್ ಅದಾವ ಸರ್. ಅವೆಲ್ಲಷ್ಟು ಅರೆಬರೆಯಾಗಿ ನಿಂತು ಬಿಟ್ಟಿದಾವ ಸರ್. ಪತ್ರಿಕೆಯಲ್ಲಿ ಬರ್ತದೆ. ಆಮೇಲೆ ಕೂಡ ಚೇರ್ಮನ್ರು ಬಂದೋಗ್ಯಾರ, ಅಧ್ಯಕ್ಷರು ಬಂದೋಗಿದಾರೆ ಸರ್, DC ಅವರು ಬಂದೋಗಿದ್ದಾರೆ. ಆಮೇಲೆ ಉಸ್ತುವಾರಿ ಸಚಿವರು ನಾಗರಾಜ್ ಮಾತನಾಡೋಣ, ಹಾಗೆ ಇರಿ. ಆ ಭಾಗದ ಶಾಸಕರು ಅಲ್ಲಮ ಪ್ರಭು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲಮ ಪ್ರಭು ಸಾಹೇಬ್ರೆ ನಮಸ್ಕಾರ. ಸರ್ ಹೇಳಿ ಸರ್. ಸರ್, ಕಲಬುರಗಿಯಲ್ಲೊಂದು ಸುಂದರ ಉದ್ಯಾನವನ ಆಗಬೇಕು ಅಂತೇಳಿ ಆ ಭಾಗದ ಪ್ರತಿಯೊಬ್ಬ ನಾಗರಿಕನ ಕನಸಾಗಿತ್ತು ಸರ್. ನಿಮ್ಮದೇ ಸರ್ಕಾರ ಆಡಳಿತದಲ್ಲಿದ್ದಾಗ ಒಂದು ಯೋಜನೆ ರೂಪುಗೊಳ್ಳುತ್ತೆ. 10 ವರ್ಷ ಆಯ್ತು ಸರ್, ಕಟ್ಟಿರೋ ಕಾಂಪೌಂಡ್ ಬಿದ್ದೋಗಿದೆ. ಇದು ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ನಿಂದ ಕರೆ. ಸರ್, ಕಲಬುರಗಿಯಲ್ಲೊಂದು ಉದ್ಯಾನವನ, ಒಂದು ಏನು ಥೀಮ್ ಪಾರ್ಕ್, ಆ ಥೀಮ್ ಪಾರ್ಕ್ ಯೋಜನೆ ಅರ್ಧಕ್ಕೆ ನಿಂತಿರೋ ವಿಚಾರ ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಹಲೋ, ಎಸ್, ಧ್ವನಿ ರೀಚ್ ಆಗ್ತಿದೆಯಲ್ಲ? ಇಲ್ಲ ಸರ್, ಒಂದು ಫಂಕ್ಷನ್ ಅಲ್ಲಿ ಇದೆ, ಅದು ಗಟ್ಟಿಯಾಗಿ ಕೇಳ್ತಾ ಇಲ್ಲ. ಎಸ್ ಎಸ್, ಈಗ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಹೇಳಿ ಸರ್, ಹೇಳಿ ಸರ್. ಈಗ ಕಲಬುರಗಿಯಲ್ಲಿ ಒಂದು ಥೀಮ್ ಪಾರ್ಕ್ ಯೋಜನೆ ಸರ್, ಕಳೆದ 10 ವರ್ಷಗಳಿಂದ ಅರ್ಧಕ್ಕೆ ನಿಂತಿರೋ ಕಾಮಗಾರಿ. ಅಲ್ಲಿನ ಜನ ಪಾಪ ಇಲ್ಲೊಂದು ಉದ್ಯಾನವನ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕನಸು ಕಾಣ್ತಾ ಕೂತು 10 ವರ್ಷ ಕಳೀತು. ಅದು ಪೂರ್ತಿಗೊಳ್ಳೋದು ಯಾವಾಗ ಸರ್? ಒಳ್ಳುತ್ತೆ ಸರ್. ಒಂದ್ 5 ಸರ್ ಇದ್ರಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ. ನಾನು ಹೇಳ್ತೀನಿ ಸರ್ ಸರ್ಗೆ. ನಮ್ಮ ಹೆಸರು ಸರ್? ಎಸ್. ಈ ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿಯು ಕೂಡ ಸರ್, ಇತ್ತೀಚೆಗೆ ಜಿಲ್ಲಾ ಉಸ್ತುವಾರಿಯು ಕೂಡ 3 ಕೋಟಿ ಮತ್ತೆ ಮಂಜೂರು ಮಾಡ್ತೀನಿ, ಮತ್ತೆ ಇದನ್ನ ಪೂರ್ತಿಗೊಳಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರಂತೆ. ಥ್ಯಾಂಕ್ ಯು. ವಾಯ್ಸ್ ರೀಚ್ ಆಗ್ತಾ ಇಲ್ಲ. ಇದು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ನಿಂದ. ನಿಜಕ್ಕೂ ಕೂಡ ಈ ತರಹದೊಂದು ಪ್ರಯತ್ನ ಸಂಬಂಧಪಟ್ಟವರನ್ನ ಅದು ಸ್ಪರ್ಶ ಆಗಬೇಕು, ಸಂಬಂಧಪಟ್ಟವರಿಗೆ ಇದರ ವಿವರಗಳು ಹೋಗಬೇಕು. ಎಸ್, ಬಹುಶಃ ಅಲ್ಲಿನ ನಿವಾಸಿ ಸಂಪರ್ಕದಲ್ಲೇ ಇದ್ದಾರೆ. ನಾಗರಾಜ್ ಅವರ ಎಲ್ಲೊಂದು ಕಡೆ ಶಾಸಕರ ಜೊತೆ ಮಾತನಾಡುವಂತಹ ಪ್ರಯತ್ನ ಮಾಡಿದ್ವಿ. ಸಣ್ಣ ಶಬ್ದದ ದೋಷ ಇತ್ತು, ಕೇಳಿಸ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ರು ನಾವು ಸಂಬಂಧಪಟ್ಟವರ ಗಮನಕ್ಕೆ ತರ್ತೀವಿ ಅಂತ. ಇಲ್ಲ ಮಾಡಿದಾರೆ ಸರ್. ಅವರು ಇತ್ತೀಚೆಗೆ ಬಂದ ನಂತರ ಪಾಪ ನಮಗೆಲ್ಲ ಸ್ಪಂದನೆ ಸರಿಯಾಗಿ ಮಾಡ್ತಾ ಇದಾರೆ ಸರ್. ಅವರು ಮಾಡ್ತಾ ಇದಾರೆ ಸರ್. ಅವರು ಸಂಪರ್ಕದಲ್ಲಿ ಯಾರ ನಮ್ಮ ಬಡಾವಣೆಗೆ ಬಹಳ ಸಲ ಬಂದು ಹೋಗಿದಾರೆ ಸರ್. ಅಲ್ಲ, ಸ್ಪಂದನೆ ಅಂದ್ರೆ ಇದೇನಾ? ಸ್ಥಗಿತತೆ, ನಿಶ್ಚಲ, ಅದು ಈಗ ಅಪೂರ್ಣ, ಇದೇ ಸ್ಪಂದನೆ ಟೆನ್ಷನ್ ಆಗಿದೆ ಅಂತ ಹೇಳ್ಯಾರ ಸರ್. ಈಗ ಬಂದಂತ 3 ಕೋಟಿ ಆದ್ರೂ ಕೂಡ ಸದುಪಯೋಗ ಆಗಿ ಉಳಿದಂತ ಎಲ್ಲಾ ಕಾಮಗಾರಿಗಳಿಗೆ ಮುಂದಿನ ದಿನಗಳಲ್ಲಿ ಅವರು ಬಿಡುಗಡೆ ಮಾಡ್ಬೇಕಂತೇಳಿ ನಾವು ಮನವಿ ಸಲ್ಲಿಸ್ತೀವಿ ಸರ್. ಈಗ ನಿರ್ಮಿತಿ ಕೇಂದ್ರದ ವ್ಯಾಪ್ತಿ ಎಷ್ಟು ದೂರ ಇರ್ತಾವ ಸರ್? ಈಗ 10 ವರ್ಷದ ಹಿಂದೆ ನಿರ್ಮಿತಿ ಕೇಂದ್ರ ಸಂಪೂರ್ಣ ಜವಾಬ್ದಾರಿಯನ್ನು ಪಡೆದುಕೊಂಡಿತ್ತು. ಅದರ ಅವಧಿ ಎಕ್ಸ್ಪೈರಿ ಆಗಿದೆಯಾ? ಅಂದ್ರೆ ಸತ್ತು ಹೋಗಿದ್ಯಾ? ಇನ್ನವ್ರಿಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥನಾ? ಅದು ಅವ್ರ ಇಲಾಖೆಗೆ ಮತ್ತು ಸಂಬಂಧಪಟ್ಟವರಿಗೆ ಕೇಳಿದಲ್ಲಿ ಗೊತ್ತಾಗ್ಬೋದು ಸರ್. ಈಗ ನಾವಂತೂ ಈಗ ಇದ್ದ ಪರಿಸ್ಥಿತಿಯನ್ನ ತಮ್ಮೆಲ್ಲರ ಗಮನಕ್ಕೆ ತಂದಿವಿ ಸರ್. ತಾವು ಒಳ್ಳೆ ರಿಲೇ ಮಾಡ್ತಾ ಇದ್ರಿ, ಬಹಳ ಸಂತೋಷ ಸರ್. ಈಗ ನಮ್ಮ ಎಲ್ಲ ಬಡಾವಣೆ ನಿವಾಸಿಗಳು ಕೂಡ ಈಗ ನಾವು ಎಲ್ರು ಕೂಡಿ ಇಲ್ಲೇ ಅದೀವಿ ಸರ್. ಈಗ ಎಲ್ರು ಇದ್ದೀವಿ, ನಿಮ್ ನೋಡ್ತಾ ಇದೀವಿ ಹಾಗೇನೆ ನಿಮ್ ರಿಲೇನ. ನಗರ ಸರ್, ಜನರ ತೆರಿಗೆ ಹಣ ಪೋಲಾಗ್ಕೂಡ್ದು. ಸಂಬಂಧಪಟ್ಟಂತಹ ಸರ್ಕಾರ ಒಂದೊಂದು ನಾಗರಿಕನ 1 ರೂಪಾಯಿಯ ನಾಣ್ಯಕ್ಕೂ ಕೂಡ ಲೆಕ್ಕ ಕೊಡಬೇಕು. ಇದು ಸರ್ಕಾರದ ಮಾವನ ಮನೆಯಿಂದ ಬಂದಿರೋ ವರದಕ್ಷಿಣೆ ಆಸ್ತಿ ಅಲ್ಲ. ಮನಸ್ಸಾದಾಗ ಮಂಜೂರು ಮಾಡೋದು, ಅದು ಅಪೂರ್ಣಗೊಂಡಾಗ ವರ್ಷಾನುಗಟ್ಲೆ ಅದನ್ನ ಸುಮ್ಮನೆ ಇಟ್ಟು ಚಂದ ನೋಡೋದು, ಇದು ಸರ್ಕಾರದ ಪ್ರಬುದ್ಧವಾದಂತಹ ನಡೆನೇ ಅಲ್ಲ. ಉತ್ತರ ಕೊಡಬೇಕು. ಈ ಸರ್ಕಾರ ಅನ್ನೋದಿದೆಯಲ್ಲ, ನಮ್ಮನ್ನಾಳುವ ಈ ದೊರೆಗಳು, ನಮ್ಮನ್ನಾಳೋ ಸರ್ಕಾರ, ನಮ್ಮನ್ನಾಳೋ ವ್ಯವಸ್ಥೆ, ಇವ್ರು ಯಾರು ಪ್ರಶ್ನಾತೀತ ನಾಯಕರಲ್ಲ. ಜನರಿಂದ ಆಯ್ಕೆಯಾಗಿ ವಿಧಾನಸೌಧಕ್ಕೆ ನೀವು ಕಳಿಸ್ಕೊಟ್ಟಿರೋದು ಜನಪರ ಕೆಲಸ ಮಾಡಿ, ಜಿಲ್ಲೆಯ ಅಭಿವೃದ್ಧಿ ಮಾಡಿ, ತಾಲೂಕಿನ ಅಭಿವೃದ್ಧಿ ಮಾಡಿ ಅಂತ. ಅದು ಬಿಟ್ಟು ಕಟ್ಟಿರೋ ಕಾಂಪೌಂಡ್ ಉರುಳಿ ಬಿದ್ರೆ, ಉರುಳಿರೋ ಕಾಂಪೌಂಡ್ ಅನ್ನ ನೋಡೋದಕ್ಕೆ ಜನಪ್ರತಿನಿಧಿಗಳ ಕಣ್ಣುಗಳಿಗೆ ಸಮಯ ಇಲ್ಲ ಅನ್ನೋದಾದ್ರೆ ನೀವು ಕಳಿಸ್ಕೊಟ್ಟೇನು ಪ್ರಯೋಜನ ವಿಧಾನಸೌಧಕ್ಕೆ? ಸೊ ಹೀಗೆ ನಾನಾ ಅರ್ಥಗಳೆಲ್ಲವೂ ಕೂಡ ಬರ್ತವೆ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ ನಾಗರಾಜ್ ಸುರಪುರ್ ತಮಗೆ ಧನ್ಯವಾದ. ಎಲ್ಲ ಒಂದು ಕಡೆ ಕಲಬುರಗಿಯ ಪ್ರತಿಯೊಬ್ಬ ನಾಗರಿಕ ಕೂಡ ಕನಸು ಕಟ್ಟಿಕೊಂಡಿರುವ ಒಂದೇ ಒಂದು ವಿಚಾರ, ನಮಗಿಲ್ಲಿ ನೀವು ಪಂಚತಾರ ಹೋಟೆಲ್ ಮಾಡಿಕೊಡಿ ಅಂತ ಹೇಳಿ ನಾಗರಿಕರೇನು ಒತ್ತಡ ಹಾಕ್ತಾ ಇಲ್ಲ. ಬದಲಾಗಿ ಸರ್ಕಾರವೇ ಮಂಜೂರು ಮಾಡಿರುವ ಯೋಜನೆ, ಸರ್ಕಾರವೇ ಮಂಜೂರು ಮಾಡಿದ್ದು. ಜನ ನಿಮ್ಮ ಕೈಕಾಲಿಗೆ ಬಿದ್ದಿದ್ರ ನಮಗೊಂದು ಥೀಮ್ ಪಾರ್ಕ್ ಮಾಡಿಕೊಡಿ ಅಂತ? ಹೌದು, ಜನರ ಕನಸಿತ್ತು, ನೀವೇ ಮಾಡಿಕೊಟ್ರಿ. ಅದಕ್ಕೊಂದು 6 ಕೋಟಿ ಹಣನೂ ಮಂಜೂರು ಮಾಡಿದ್ರಿ. ಎಲ್ಲಿ ನಿಮ್ಮ ಕೆಲಸ ಕಾಣಬೇಕಲ್ಲ, ಔಟ್ಪುಟ್ ಕಾಣಬೇಕಲ್ಲ, ಔಟ್ಪುಟ್ ಕಾಣಬೇಕಲ್ಲ. ನಿಮ್ಮ ಕೆಲಸಗಳು ಕಾಣುತ್ತಿಲ್ಲ. ಹಾಗಾದರೆ ಖರ್ಚು ಮಾಡಿರೋ ಹಣ ಸಮುದ್ರಕ್ಕೆ ಹೋಮ ಹಾಕದಂಗ?
ಜನರ ತೆರಿಗೆ ಹಣ ಅಲ್ವಾ ಅದು? ಕೋಟ್ಯಾಂತರ ರೂಪಾಯಿ ಜಿಲ್ಲಾ ಉಸ್ತುವಾರಿಗಳು ಇನ್ನೊಮ್ಮೆ ಭರವಸೆ ಕೊಟ್ಟರಂತೆ 3 ಕೋಟಿ ರೂಪಾಯಿ ಮತ್ತೆ ನಾವು ಅನುದಾನ ಮಂಜೂರು ಮಾಡ್ತೀವಿ, ಮತ್ತಿದನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ. ಇನ್ಯಾವಾಗ ಪ್ರಾರಂಭ ಮಾಡ್ತಾರೋ? ಇನ್ಯಾವಾಗ ಅಲ್ಲಿನ ನಾಗರಿಕರು ಥೀಮ್ ಪಾರ್ಕ್ ಒಳಗೋಗಿ ಒಂದು ವಾಕ್ ಮಾಡ್ತಾರೋ? ಇನ್ಯಾವಾಗ ಕಲಬುರಗಿಯ ಮಕ್ಕಳು ಥೀಮ್ ಪಾರ್ಕ್ ಒಳಗೆ ರಂಜನಾತ್ಮಕವಾದ ಆ ಮನರಂಜನಾ ಆಟಗಳನ್ನು ಆಡ್ತಾರೋ? ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮದೇ ತಾಲೂಕಲ್ವೇನ್ರಿ? ನಿಮ್ಮದೇ ತಾಲೂಕಲ್ವಾ ಅದು? ನಿಮ್ಮ ಜನರ ಮೇಲೆ ನಿಮಗೊಂದು ಸಣ್ಣ ಕಾಳಜಿ ಬೇಕಲ್ವಾ? AICC ಸಾಹೇಬ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ತಾಲೂಕಿನ ಜನ ಅಲ್ವೇನ್ರಿ? ಮಿನಿಮಮ್ ಮಾನವೀಯತೆಯನ್ನು ನೀವು ತೋರಿಸ್ಬೇಕು. ನಿಂತಿರುವ ಈ ಕಲಬುರಗಿಯ ಉದ್ಯಾನವನ ನಾಳೆ ಜೀವ ಬರಬೇಕು. ಬಿದ್ದೋಗಿರುವ ಈ ಉದ್ಯಾನವನದ ಅರ್ಥಾತ್ ಥೀಮ್ ಪಾರ್ಕಿನ ಕಾಂಪೌಂಡು ಮತ್ತೆ ನೆಟ್ಟಿಗೆ ನಿಲ್ಲಬೇಕು. ತುಕ್ಕಿಡಿದಿರುವ ಈ ಥೀಮ್ ಪಾರ್ಕಿನ ಕಬ್ಬಿಣದ ಗೇಟ್ ಮತ್ತೆ ಬಣ್ಣ ಬಳಿದು ನಿಲ್ಲಬೇಕು. ಇವೆಲ್ಲವೂ ಆಗಬೇಕು ಅಂದರೆ ಸಂಬಂಧಪಟ್ಟವರು ಎಚ್ಚರಗೊಳ್ಳಬೇಕು. ನಿಂತಿರುವ ಈ ಕಾಮಗಾರಿ ಮತ್ತೆ ಪ್ರಾರಂಭಗೊಳ್ಳಬೇಕು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಶಿವಾಜಿ ಫೋನ್ ಸಂಪರ್ಕದಲ್ಲಿ. ಶಿವಾಜಿ ಅವರು ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಿಂತಿರುವ ಈ ಕಾಮಗಾರಿಯ ಬಗ್ಗೆ ಸಂಬಂಧಪಟ್ಟ ಶಾಸಕರು ಕೂಡ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ರು. ಆ ಭಾಗದ ನಿವಾಸಿ ನಾಗರಾಜ್ ಕೂಡ ಮಾತನಾಡಿದ್ರು. ನಮ್ಮ ವರದಿಗಾರ ತೆಗೆದಿರುವ ಈ ಸಂಪೂರ್ಣ ವರದಿಗೆ ಒಂದು ಜಯ ಸಿಗಲೇಬೇಕು. ನಿಮ್ಮ ಕೊನೆ ಆಸೆ ಏನು ಸರ್? ಡೆಫಿನೆಟ್ಲಿ ಸರ್. ನಾವು ಈ ಬಡಾವಣೆ ನಿವಾಸಿಗಳು ಸರ್. ಇಲ್ಲಿ ಹಲೋ ಮಾತನಾಡಿ ಸರ್, ಮುಂದುವರಿಸಿ. ನಾವು ಈ ಬಡಾವಣೆ ನಿವಾಸಿಗಳು ಸರ್. ನಾವು ಇಲ್ಲಿ ಅನೈತಿಕ ಚಟುವಟಿಕೆಗಳು ಬಹಳ ಆಗ್ತಾ ಇದೆ ಸರ್. ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಅಂತ ಹೇಳಿ ಇಲ್ಲಿ ಈಗ ಆಲ್ರೆಡಿ ನಾವೆಲ್ಲ ಕಮಿಷನರ್ ಅವರಿಗೆ, MLA ಅವರಿಗೆ, ಆಮೇಲೆ ನಮ್ಮ ಕಾರ್ಪೊರೇಟರ್ಗೆ ಎಲ್ರಿಗೂ ಗಮನಕ್ಕೆ ತಂದೀವಿ ಸರ್. ಎಷ್ಟು ವರ್ಷ ಗಮನಕ್ಕೆ ತಂದ್ರು, ಹೋರಾಟ ಮಾಡಿದ್ರು, ಅದ್ರ ಬಗ್ಗೆ ಏನು ಸುಮ್ಮನೆ ಮಾಡ್ತೀವಿ ಬರೀ ಸುಳ್ಳು ಭರವಸೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ಸರ್, ಹೋದ ವರ್ಷ ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದು ತಗೊಂಡ್ ಬಂದು ತೋರಿಸಿದೀವಿ ಸರ್. ಅವರು ಖುದ್ದಾಗಿ ನೋಡಿ ಬರೀ ಅದು ಏನು ಮುಳ್ಳು ಕಂಟಿ ಅವೆಲ್ಲ ಕ್ಲೀನ್ ಮಾಡಿಸಿ ಹೋಗ್ಯಾರ ಸರ್. ಅದಾದ್ಮೇಲೆ ಕೆಲಸ ಆಗ್ಲಿಲ್ಲ. ಹಿಂಗಾಗಿ ನಮ್ ಈಗ ಹಗಲತ್ತೆ ಕಳತನ ಸರ್. ಸಂಜೆ ರಾತ್ರಿ ಬೇರೆ, ಹಗಲತ್ತೆ ಕಳತನ ಆಗ್ತಾವಲ್ಲಿ. ಮುಳ್ಳು ಕಂಟಿ ಕ್ಲೀನ್ ಮಾಡೋದಕ್ಕೆ ನಾನು ಮತ್ತು ನೀವು ರಜಾ ದಿನ ಇದ್ರೆ ಸಾಕಲ್ವಾ ಸರ್? ಜನಪ್ರತಿನಿಧಿಗಳೇ ಬಂದು ಮುಳ್ಳು ಕಂಟಿ ಕ್ಲೀನ್ ಮಾಡ್ಬೇಕಾ? ಮಾಡ್ಬೋದಲ್ಲ ಸರ್, ನಾವು ಮಾಡ್ಬೋದು ಅದು. ಅಂದ್ರೆ ಅಧಿಕಾರಿಗಳಿಗೆ ಹೇಳಿದ್ರು, ಮಾಡಿದ್ರು, ನಾವು ಮುಂದೆ ಡೆವಲಪ್ಮೆಂಟ್ ಮಾಡ್ತೀವಿ ಅಂದ್ರೆ ಮತ್ತೆ ರೀತಿ ರಿವಾಜಿಗೋಸ್ಕರ ಒಂದು ಸಣ್ಣ ಪ್ರಮಾಣದ ಕೆಲಸ ಮಾಡೋದು ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಸೊ ಇದು ಹಾಕೂಡುದು. ಸರ್ಕಾರದ ಹಣ, ಜನರ ತೆರಿಗೆಯ ಹಣ, ಅದು ಪೋಲಾಗಬಾರ್ದು. ಜನ ಕೊಟ್ಟ ಹಣಕ್ಕೆ ಜನ ಲೆಕ್ಕಾಚಾರ ಕೇಳ್ತಾರೆ. ಲೆಕ್ಕ ಕೊಡೋ ಕೆಲಸ ಸರ್ಕಾರ ಮಾಡಬೇಕು. ಹೌದು ಸರ್. ಥ್ಯಾಂಕ್ ಯು ಶಿವಾಜಿ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಧನ್ಯವಾದ ಸರ್. ಸೊ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಮತ್ತೆ ಜೀವ ಪಡಿಬೇಕು. ಈ ಸ್ಟೋರಿಗೆ ಜಯ ಸಿಗಲೇಬೇಕು. ನಿಮ್ಮ ಸುತ್ತಮುತ್ತ ಇದೇ ತರಹದ ಅಕ್ರಮ, ಅನೀತಿ, ಭ್ರಷ್ಟಾಚಾರ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿನ ಈ ಅಧಿಕೃತ ವಾಟ್ಸಾಪ್ ನಂಬರಿಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. 9666510149 ಈ ಸಂಖ್ಯೆಗೆ ನೀವು ವಿಡಿಯೋ ಸಮೇತ ವಾಟ್ಸಪ್ ಮಾಡಿ. ಇನ್ನು ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿ ಈ ವಿಳಾಸಕ್ಕೂ ಬಂದು ನೀವು ಕಂಪ್ಲೇಂಟ್ ಬಾಕ್ಸಿಗೆ ದೂರು ಸಲ್ಲಿಕೆ ಮಾಡಬಹುದು. ಸೊ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.